ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸರಸ್ವತಿ ಲೈಫ್ ಸ್ಟೈಲ್. ಯಾರು ಹೊಸ್ದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ. ನಾನಿವತ್ತು ಮಹಾಲಕ್ಷ್ಮಿದು ಕಳಸ ಯಾವ ರೀತಿ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ನಾನು ಯಾವ ರೀತಿ ನಮ್ಮ ಮನೇಲಿ ಮಾಡ್ತೀನಿ ಅನ್ನೋದನ್ನು. ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿ, ದೇವ್ರ ಸಾಮಾನೆಲ್ಲ ತೊಳ್ಕೊಂಡು, ಮಡಿ ನೀರು ತಗೊಬಂದು ಕೆಳಗಡೆಗೆ ಪೀಠ ಇಟ್ಟು, ಆ ಪೀಠಕ್ಕೆ ಅಷ್ಟದಳ ಪದ್ಮ ರಂಗೋಲಿ ಹಾಕಿ, ಅಕ್ಷತೆ ಕಾಳು ಹಾಕಿ ಪೀಠ ರೆಡಿ ಮಾಡ್ಕೊಂಡು ಅದ್ರ ಮೇಲೆ ತಾಮ್ರ ಚಂಬು ಇಲ್ಲ ಬೆಳ್ಳಿ ಚಂಬು ಇಲ್ಲ ಹಿತ್ತಾಳೆ ಚಂಬು ನಿಮಗೆ ಯಾವುದೇ ಇರುತ್ತೆ ಅದನ್ನ ಇಟ್ಕೊಂಡು ಮಡಿ ನೀರು ಹಾಕಿ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಉಂಗುರದ ಬೆರಳಾಗೆ ಅರಿಶಿನ ಕುಂಕುಮ ಸ್ವಲ್ಪವ ಜಾವದ್ ಪೌಡ್ರು ನೋಡಿ. ನಾನು ಇವಾಗ ತೋರಿಸ್ತಾ ಇದ್ದೀನಿ. ಇದೇ ಜಾವದ್ ಪೌಡ್ರು ಎಲ್ಲ ಗಂಜಿ ಅಂಗಡಿಗಳಿಗೂ ಸಿಗುತ್ತೆ, ಹೋಗಿ ಕೇಳಿದರೆ. ಅದಕ್ಕೆ ಸ್ವಲ್ಪ ಒಂಥರ ಸುಗಂಧ ಇರುತ್ತೆ, ಲಕ್ಷ್ಮಿಗೆ ಇಷ್ಟ ಅನ್ನೋದಕ್ಕೋಸ್ಕರವ ಸ್ವಲ್ಪ ಜಾವದ್ ಪೌಡ್ರು ಅದನ್ನು ಹಾಕಿ ಸ್ವಲ್ಪ ಅಕ್ಷಯ ಸಂಕಲ್ಪ ಮಾಡ್ಕೊಂಡು ಅಕ್ಷತೆ ಹಾಕಬೇಕು. ಆಮೇಲೆ ನಾವು ಸ್ವಲ್ಪವ ಅದಕ್ಕೆ ತುಳಸಿ ದಳ ಹಾಕಿ ಗಂಗೆ ಪೂಜೆ ಮಾಡಬೇಕು. ಗಂಗೆ ಚೇಮನೆ ಚ ಗೋದಾವರಿ ಗಂಗೆ ಚೇಮನೆ ಚ ಗೋದಾವರಿ ನರ್ಮದಾ ಸರಸ್ವತಿ ಜಲಶಂ ಸನ್ನಿಧಿ ಕುರುಂ ದೇಹಿ ಅಂತ ಇದನ್ನು ಇವಾಗ ಮಿಕ್ಕಿದ ಹಾಕಬೇಕು. ಥ್ಯಾಂಕ್ ಯು.